ಬಂಧುಗಳೇ, ಹೇಗಿದ್ದೀರಿ? ನಾನು ಜನರ ಸುದ್ದಿ ಯೂಟ್ಯೂಬ್ ಚಾನಲಿಂದ ನಿಂಗರಾಜ್. ಭಿಕ್ಷೆ ಬೇಡುವ ಕುಟುಂಬದಿಂದ ಅಜ್ಜಿಯ ಪುಣ್ಯತಿಥಿಯನ್ನು 1 ಕೋಟಿ ಖರ್ಚು ಮಾಡಿ ಸುಮಾರು 20,000ಕ್ಕೂ ಹೆಚ್ಚು ಜನರಿಗೆ ಭಿಕ್ಷುಕ ಕುಟುಂಬ ಊಟವನ್ನ ಹಾಕಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕೆಲವೊಂದು ಘಟನೆಗಳು ನಮ್ಮನ್ನು ಬಾಯಿ ಮೇಲೆ ಬೆರಳಿಡುವಂತೆ ಮಾಡುತ್ತವೆ. ಇದೀಗ ಅಂತಹದ್ದೇ ಒಂದು ಸುದ್ದಿ ಒಂದು ಸಖತ್ ವೈರಲ್ ಆಗಿದೆ ರೀ. ಭಿಕ್ಷುಕರು ಅಂದರೆ ತಿನ್ನಲು ಗತಿ ಇಲ್ಲದ, ಕೈಯಲ್ಲಿ ಬಿಡುಕಾಸು ಇಲ್ಲದ ಮತ್ತು ಉಳಿದುಕೊಳ್ಳಲು ಒಂದು ಸ್ವಂತ ಸೂರು ಇಲ್ಲದೆ ಜನರ ಮುಂದೆ ಕೈ ಚಾಚುವ ವ್ಯಕ್ತಿಗಳು ಎಂದು ಹಲವರು ಅಂದುಕೊಳ್ಳುತ್ತಾರೆ. ಇನ್ನು ಕೆಲವರು ಅವರನ್ನ ಕೈಲಾಗದವರು ಎಂದು ಅಸಡ್ಡೆಯ ಮಾತುಗಳನ್ನು ಆಡುತ್ತಾರೆ. ಆದರೆ ಇಲ್ಲೊಂದು ಭಿಕ್ಷೆ ಬಿಡುವ ಕುಟುಂಬ 20,000ಕ್ಕೂ ಹೆಚ್ಚು ಜನರಿಗೆ ಊಟ ನೀಡುವ ಮೂಲಕ ವಿಚಿತ್ರವೆನಿಸಿದ್ದಾರೆ. ಇನ್ನು ಈ ಒಂದು ಘಟನೆ ಎಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ ನಡೆದಿದ್ದು. ಇಲ್ಲಿನ ಗುಜ್ರಾನ್ವಾಲಾದಲ್ಲಿ ಭಿಕ್ಷುಕ ಕುಟುಂಬವೊಂದು ಅವರ ಅಜ್ಜಿಯ ಪುಣ್ಯತಿಥಿಗೆ ಸುಮಾರು 1,25,00,000 ಖರ್ಚು ಮಾಡಿ ಬಾಡೂಟವನ್ನ ಏರ್ಪಡಿಸಿದ್ದು. ಅಜ್ಜಿಯ ಮರಣದ ನಂತರ 40ನೇ ದಿನದ ಪುಣ್ಯತಿಥಿ ಅಂಗವಾಗಿ ಈ ಕುಟುಂಬ ಊರು ಮಂದಿಗೆ ಈ ಭರ್ಜರಿ ಊಟವನ್ನ ಏರ್ಪಡಿಸಿದೆ. ಗುಜ್ರಾನ್ವಾಲಾದಲ್ಲಿನ ರಾವಾಲಿ ರೈಲ್ವೆ ನಿಲ್ದಾಣದ ಬಳಿ ಈ ಒಂದು ಔತಣಕೂಟ ನಡೆದಿದ್ದು. ಜೊತೆಗೆ ಅತಿಥಿಗಳು ಹೋಗಿ ಬರಲು ಸುಮಾರು 2,000 ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಭಿಕ್ಷುಕ ಕುಟುಂಬವು ಅಜ್ಜಿಯ ಪುಣ್ಯತಿಥಿಗೆ ಪಾಕಿಸ್ತಾನದ ಸಂಪ್ರದಾಯದಂತೆ ತಿನಿಸುಗಳಾದ ಸಿರಿ, ಪಾಯ, ಮುರಬ್, ನಾನ್, ಮಟರ್, ಗಂಜ್ ಹಲವಾರು ಖಾದ್ಯಗಳನ್ನು ತಯಾರಿಸಿದ್ದರು. ಜೊತೆಗೆ ಸುಮಾರು 250ಕ್ಕೂ ಹೆಚ್ಚು ಮೇಕೆಯ ಮಾಂಸವನ್ನು ಈ ಒಂದು ಔತಣಕೂಟಕ್ಕೆ ಏರ್ಪಡಿಸಲಾಗಿತ್ತು. ಊಟಕ್ಕೆ ಬಂದಂತ ಜನರು ಸಹ ಈ ಒಂದು ದೃಶ್ಯವನ್ನು ಕಂಡು ಅಬ್ಬಬ್ಬ, ಭಿಕ್ಷುಕರು ಇಷ್ಟೆಲ್ಲ ಖರ್ಚು ಮಾಡಿ ಈ ಒಂದು ಊಟ ಏರ್ಪಡಿಸಲು ಸಾಧ್ಯವೇ ಎಂದು ಊಟವನ್ನು ಸವಿಯುತ್ತಾ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ.